ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ವಾತಂತ್ರ್ಯ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ಆರ್ಧದೇನೂರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿಲ್ ಕುಮಾರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ತರಗತಿಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 4 ತಂಡಗಳಿವೆ. ಅದರಲ್ಲಿ 4 ಸುತ್ತುಗಳಿವೆ. ಒಂದೊಂದು ತಂಡಕ್ಕೆ ಮೊದಲನೆಯ ಸುತ್ತಿಗೆ ಒಂದೊಂದು ಪ್ರಶ್ನೆಗಳನ್ನು ಕೇಳಲಾಗಿದೆ. ಇವಾಗ ನಿಮ್ಮ ತಂಡಗಳನ್ನು ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಶ್ರೀನಿವಾಸ್ HR. ನನ್ನ ಹೆಸರು ಶ್ರೀನಿವಾಸ್ K. ನಮ್ಮ ತಂಡ ಸರ್ CV ರಾಮನ್. ನನ್ನ ಹೆಸರು ಸಂದೀಪ್. ನನ್ನ ಹೆಸರು ಸಾಗರ್. ಅಬ್ದುಲ್ ಕಲಾಂ. ನನ್ನ ಹೆಸರು ಕಾಂಚನ. ನನ್ನ ಹೆಸರು ಸೃಷ್ಟಿ. ಗೆಲಿಲಿಯೋ ಗೆಲಿಲಿ. ನನ್ನ ಹೆಸರು ಕೀರ್ತನ. ನನ್ನ ಹೆಸರು ಕಾವೇರಿ. ನಮ್ಮ ತಂಡದ ಹೆಸರು ರಾವಲ್. ಈಗ ಎಲ್ಲರೂ ತಂಡದ ಪರಿಚಯವನ್ನು ಮಾಡಿಕೊಂಡ್ರಿ. ಈಗ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ ಸರ್ CV ರಾಮ್ ತಂಡಕ್ಕೆ. ರಾಶಿಯ ಅಂತಾರಾಷ್ಟ್ರೀಯ SI ಮಾನ ಏನು? ಕಿಲೋಗ್ರಾಮ್. ರೈಟ್ ಆನ್ಸರ್. ರಾಶಿಯ ಅಂತಾರಾಷ್ಟ್ರೀಯ SI ಮಾನ ಕಿಲೋಗ್ರಾಮ್. ಸರ್ CV ರಾಮ್ ತಂಡಕ್ಕೆ 10 ಅಂಕಗಳು. ನೇರ ಪ್ರಶ್ನೆ. ಇವಾಗ 2ನೇ ತಂಡವಾದ ಅಬ್ದುಲ್ ಕಲಾಂ ಅವರಿಗೆ. ಅವರೆಲ್ಲರ ಆನ್ಸರ್ ಹೇಳಿಲ್ಲ ಅಂದರೆ ಪಾಸ್ ಆಗುತ್ತೆ. ಅವರಿಗೆ ಮಾರ್ಕ್ಸ್ ಬರಲ್ಲ. ಪಾಸ್ ಆದವರಿಗೆ 5 ಅಂಕಗಳು ಬರ್ತವೆ. ಈಗ ನೇರ ಪ್ರಶ್ನೆ ಅಬ್ದುಲ್ ಕಲಾಂ ತಂಡಕ್ಕೆ. CNG ಇದರ ವಿಸ್ತೀರ್ಣ ರೂಪ ಏನು? ಪಾಸ್. CNG ಇದರ ವಿಸ್ತೀರ್ಣ ರೂಪ ಏನು? ಪಾಸ್. ಸೋಡಿಯಂ ನೈಟ್ರೋಜನ್. ರಾಂಗ್. ಆಡಿಯನ್ಸ್. ಸಿಮಿತ್. ಯಾರಿಗೂ ಗೊತ್ತಿಲ್ವಾ? CNG ಇದರ ವಿಸ್ತೀರ್ಣ ರೂಪ ಸಂಪೀಡಿತ ನೈಸರ್ಗಿಕ ಅನಿಲ. ಅಬ್ದುಲ್ ಕಲಾಂ ತಂಡಕ್ಕೆ ಈ ಅಂಕಗಳು ಬರಲ್ಲ. ಈಗ ನೇರ ಪ್ರಶ್ನೆ ಗೆಲಿಲಿಯೋ ಗೆಲಿಲಿಯ ತಂಡಕ್ಕೆ. ಅನಿಲ ಒತ್ತಡವನ್ನು ಅಳೆಯುವ ಮಾನ. ಅನಿಲ ಒತ್ತಡವನ್ನು ಅಳೆಯುವ ಏಕಮಾನ ಯಾವುದು? ಪಾಸ್. ಅನಿಲ ಒತ್ತಡವನ್ನು ಅಳೆಯುವ ಮಾನ ಯಾವುದು? ಪಾಸ್. ಆಡಿಯನ್ಸ್. ಅನಿಲ ಒತ್ತಡವನ್ನು ಅಳೆಯುವ ಮಾನ ಅಟ್ಮಾಸ್ಫಿಯರ್. ಗೆಲಿಲಿಯ ತಂಡಕ್ಕೆ ಉತ್ತರ ಹೇಳದ ಕಾರಣ 0 ಅಂಕಗಳು. ಈಗ ನೇರ ಪ್ರಶ್ನೆ ರಾಬರ್ಟ್ ಹುಕ್ ತಂಡಕ್ಕೆ. ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಪಾಸ್. 100 ಡಿಗ್ರಿ ಸೆಲ್ಸಿಯಸ್. ಪಾಸ್. ಪಾಸ್.
ಆಡಿಯನ್ಸ್ ಯಾರಿಗೂ ಗೊತ್ತಿಲ್ವಾ? ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಪಾಸ್ಕಲ್. ರಾಬರ್ಟ್ ಹುಕ್ ಅವರಿಗೆ 0 ಅಂಕಗಳು. ಈಗ ಮೊದಲನೆಯ ಸುತ್ತು ಮುಗಿದಿದೆ. ಈಗ ಎರಡನೆಯ ಸುತ್ತು ನೇರ ಪ್ರಶ್ನೆ. ಮೊದಲನೇ ಸುತ್ತಿನ ಅಂಕಗಳು ಹೀಗಿವೆ. ಸರ್ ಸಿ ವಿ ರಾಮ್ ತಂಡಕ್ಕೆ 10 ಅಂಕಗಳು, ಅಬ್ದುಲ್ ಕಲಾಂ ತಂಡಕ್ಕೆ 0 ಅಂಕಗಳು, ಗೆಲಿಲಿಯೋ ತಂಡಕ್ಕೆ 0 ಅಂಕಗಳು, ರಾಬರ್ಟ್ ತಂಡಕ್ಕೆ 0 ಅಂಕಗಳು. ಈಗ ಮೊದಲನೆಯ ಸುತ್ತು ಮುಗಿದಿದೆ. ಈಗ ಎರಡನೇ ಸುತ್ತು ನೇರ ಪ್ರಶ್ನೆ. ಸರ್ ಸಿ ವಿ ರಾಮನ್ ತಂಡಕ್ಕೆ. ನೀರಿನ ಕುದಿಯುವ ಬಿಂದು ಎಷ್ಟು? 100 ಡಿಗ್ರಿ. ರೈಟ್ ಆನ್ಸರ್. ಸರ್ ಸಿ ವಿ ರಾಮನ್ ತಂಡಕ್ಕೆ 10 ಅಂಕಗಳು. ನೇರ ಪ್ರಶ್ನೆ ಅಬ್ದುಲ್ ಕಲಾಂ ತಂಡಕ್ಕೆ. ದ್ರವ್ಯದ 4ನೇ ಸ್ಥಿತಿ ಯಾವುದು? ಘನ. ರಾಂಗ್ ಆನ್ಸರ್. ಪಾಸ್. ದ್ರವ್ಯದ 4ನೇ ಸ್ಥಿತಿ ಯಾವುದು? ಅನಿಲ. ಪಾಸ್. ಪಾಸ್. ಆಡಿಯನ್ಸ್. ಪ್ಲಾಸ್ಮಾ. ರೈಟ್ ಆನ್ಸರ್. ಪ್ಲಾಸ್ಮಾ ಸ್ಥಿತಿ. ಈಗ ನೇರ ಪ್ರಶ್ನೆ 3ನೇ ತಂಡಕ್ಕೆ. ಘನ ವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬರುವುದನ್ನು ಏನೆಂದು ಕರೆಯುತ್ತಾರೆ? ಪಾಸ್. ಘನ ವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬರುವುದನ್ನು ಏನೆಂದು ಕರೆಯುವರು? ಪಾಸ್. ಘನ ವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬರುವುದನ್ನು ಏನೆಂದು ಕರೆಯುವರು? ರಾಂಗ್ ಆನ್ಸರ್. ಪಾಸ್. ಪಾಸ್ ಟು ಆಡಿಯನ್ಸ್. ಉತ್ಪತ್ತಿ. ರೈಟ್ ಆನ್ಸರ್. ಉತ್ಪತನ. ಈಗ ನೇರ ಪ್ರಶ್ನೆ 4ನೇ ತಂಡಕ್ಕೆ. ರಾಬರ್ಟ್ ಹುಕ್ ತಂಡಕ್ಕೆ. 2 ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ಏನೆಂದು ಕರೆಯುತ್ತಾರೆ? ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ಏನೆಂದು ಕರೆಯುತ್ತಾರೆ? ರೈಟ್ ಆನ್ಸರ್. ದ್ರಾವಣ. ರಾಬರ್ಟ್ ತಂಡಕ್ಕೆ 10 ಅಂಕಗಳು. ಎರಡನೇ ಸುತ್ತಿನ ಅಂಕಗಳು ಹೀಗಿವೆ. ಸರ್ ಸಿ ವಿ ರಾಮನ್ ತಂಡಕ್ಕೆ 10 ಅಂಕಗಳು, ಅಬ್ದುಲ್ ಕಲಾಂ ತಂಡಕ್ಕೆ 0 ಅಂಕಗಳು, ಗೆಲಿಲಿಯೋ ತಂಡಕ್ಕೆ 0 ಅಂಕಗಳು, ರಾಬರ್ಟ್ ಹುಕ್ ತಂಡಕ್ಕೆ 10 ಅಂಕಗಳು. ಈಗ ಎರಡನೇ ಸುತ್ತು ಮುಗಿದಿದೆ. ಮೂರನೇ ಸುತ್ತಿನ ನೇರ ಪ್ರಶ್ನೆ ಸರ್ ಸಿ ವಿ ರಾಮನ್ ತಂಡಕ್ಕೆ. ಧಾತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದ ವಿಜ್ಞಾನಿ ಯಾರು?
ಆನ್ಸರ್ ರಾಬರ್ ತುಕ್. ಇನ್ನೊಂದ್ಸಲ ಕೇಳ್ತೀನಿ. ಧಾತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದ ವಿಜ್ಞಾನಿ ಯಾರು? ಪಾಸ್. ಗೊತ್ತಿಲ್ಲ. ಪಾಸ್. ಪಾಸ್. ಆಡಿಯನ್ಸ್. ಧಾತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದ ವಿಜ್ಞಾನಿ ಯಾರು? ಧಾತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದ ವಿಜ್ಞಾನಿ ರಾಬರ್ಟ್ ಬಾಯ್ಲ್. ಈಗ ನೇರ ಪ್ರಶ್ನೆ ಎರಡನೇ ತಂಡ ಅಬ್ದುಲ್ ಕಲಾಂ ತಂಡಕ್ಕೆ. ವಾಯಗ್ರಾಹಕರು ಛಾಯಾಪ್ರತಿಗಳನ್ನು ಪಡೆಯಲು ಉಪಯೋಗಿಸುವ ತಂತ್ರಜ್ಞಾನ ಯಾವುದು? ರೈಟ್ ಆನ್ಸರ್ ಕ್ರೊಮಟೋಗ್ರಫಿ. ಈಗ ಅಬ್ದುಲ್ ಕಲಾಂ ತಂಡಕ್ಕೆ 10 ಅಂಕಗಳು. ಈಗ ನೇರ ಪ್ರಶ್ನೆ ಮೂರನೆಯ ತಂಡ ಗೆಲಿಲಿಯೋ ತಂಡಕ್ಕೆ. ಸೆಂಟ್ರಿಫ್ಯೂಜ್ ಕಾರ್ಯ ನಿರ್ವಹಿಸುವ ತತ್ವ ಯಾವುದು? ಕೇಂದ್ರ ತ್ಯಾಗಿ ಮತ್ತು ಕೇಂದ್ರಾಭಿಮುಖ. ರೈಟ್ ಆನ್ಸರ್ ಗೆಲಿಲಿಯೋ ತಂಡಕ್ಕೆ 10 ಅಂಕಗಳು. ಈಗ ನೇರ ಪ್ರಶ್ನೆ ರಾಬರ್ಟ್ ತಂಡಕ್ಕೆ. ಜೀವಕೋಶ ಎಂದರೇನು? ಜೀವಿಯ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವನ್ನು ಜೀವಕೋಶ ಎನ್ನುವುದು. ರೈಟ್ ಆನ್ಸರ್ ರಾಬರ್ಟ್ ತಂಡಕ್ಕೆ 10 ಅಂಕಗಳು. ಈಗ ಮೂರನೆಯ ಅಂತ ಮುಗಿದಿದೆ. ಸರ್ ಸಿ ವಿ ರಾಮನ್ ತಂಡಕ್ಕೆ 0 ಅಂಕಗಳು. ಅಬ್ದುಲ್ ಕಲಾಂ ತಂಡಕ್ಕೆ 10 ಅಂಕಗಳು. ಗೆಲಿಲಿಯೋ ತಂಡಕ್ಕೆ 10 ಅಂಕಗಳು. ರಾಬರ್ಟ್ ತಂಡಕ್ಕೆ 10 ಅಂಕಗಳು. ಈಗ ಮೂರನೇ ಸುತ್ತು ಮುಗಿದಿದೆ. ಈಗ 4ನೇ ಸುತ್ತು. ನೇರ ಪ್ರಶ್ನೆ ಸರ್ ಸಿ ವಿ ರಾಮನ್ ತಂಡಕ್ಕೆ. ಜೀವಕೋಶವನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು? ರೈಟ್ ಆನ್ಸರ್ ರಾಬರ್ಟ್. ಸರ್ ಸಿ ವಿ ರಾಮನ್ ತಂಡಕ್ಕೆ 10 ಅಂಕಗಳು. ಈಗ ನೇರ ಪ್ರಶ್ನೆ ಅಬ್ದುಲ್ ಕಲಾಂ ತಂಡಕ್ಕೆ. ಜೀವಕೋಶದ ಚಲನಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಯಾವುದು? ಗೊತ್ತಿಲ್ಲ. ಪಾಸ್. ಜೀವಕೋಶದ ಚಲನಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಯಾವುದು? ಗೊತ್ತಿಲ್ಲ. ಪಾಸ್. ಪಾಸ್. ರೈಟ್ ಆನ್ಸರ್ ಸರ್ ಸಿ ವಿ ರಾಮನ್ ತಂಡಕ್ಕೆ 5 ಅಂಕಗಳು. ಅಬ್ದುಲ್ ಕಲಾಂ ತಂಡಕ್ಕೆ 0 ಅಂಕಗಳು. ಈಗ ನೇರ ಪ್ರಶ್ನೆ ಮೂರನೇ ತಂಡ ಗೆಲಿಲಿಯೋ ತಂಡಕ್ಕೆ. ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಯಾವುವು?
ಜೀವಕೋಶದ ಆತ್ಮಹತ್ಯೆ ಸಂಚಿಗಳು ಯಾವುವು? ರಾಂಗ್ ಆನ್ಸರ್. ಪಾಸ್. ಜೀವಕೋಶದ ಆತ್ಮಹತ್ಯೆಯ ಸಂಚಿಗಳು ಯಾವುವು? ಗೊತ್ತಿಲ್ವಾ? ಪಾಸ್. ಜೀವಕೋಶದ ಆತ್ಮಹತ್ಯೆ ಸಂಚಿಗಳು ಯಾವುವು? ಆಡಿಯನ್ಸ್. ರಾಂಗ್ ಆನ್ಸರ್. ಜೀವಕೋಶದ ಆತ್ಮಹತ್ಯೆ ಸಂಚಿಗಳು ಲೈಸೋಸೋಮ್ಗಳು. ಈಗ ಗೆಲ್ಲಿಯೋ ತಂಡಕ್ಕೆ 0 ಅಂಕಗಳು. ಈಗ ನೇರ ಪ್ರಶ್ನೆ ರಾಬರ್ಟ್ ಹುಕ್ ತಂಡಕ್ಕೆ. ಜೀವಕೋಶದಲ್ಲಿ ಪ್ರೋಟೀನ್ ಕಾರ್ಖಾನೆಗಳು ಎಂದು ಯಾವ ಕಣದಂಗವನ್ನು ಕರೆಯುತ್ತಾರೆ? ಜೀವಕೋಶದಲ್ಲಿ ಪ್ರೋಟೀನ್ ಕಾರ್ಖಾನೆಗಳು ಎಂದು ಯಾವ ಕಣದಂಗಗಳನ್ನು ಕರೆಯುತ್ತಾರೆ? ರೈಟ್ ಆನ್ಸರ್ ರೈಸೋಬಿಯಂ. ಈಗ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಜೀವಕೋಶದಲ್ಲಿ ಪ್ರೋಟೀನ್ ಕಾರ್ಖಾನೆಗಳು ಎಂದು ಯಾವ ಕಣದಂಗವನ್ನು ಕರೆಯುತ್ತಾರೆ? ರೈಟ್ ಆನ್ಸರ್ ರೈಬೋಸೋಮ್. ರಾಬರ್ಟ್ ಹುಕ್ ತಂಡಕ್ಕೆ 10 ಅಂಕಗಳು. ಈಗ 4ನೇ ಹಂತವು ಮುಗಿದಿದೆ. ಅಂಕಗಳು ಇವೆ. ಸರ್ ಸಿ ವಿ ರಾಮನ್ ತಂಡಕ್ಕೆ 15 ಅಂಕಗಳು. ಅಬ್ದುಲ್ ಕಲಾಂ ತಂಡಕ್ಕೆ 0 ಅಂಕಗಳು. ಗೆಲ್ಲಿಯೋ ತಂಡಕ್ಕೆ 0 ಅಂಕಗಳು. ರಾಬರ್ಟ್ ತಂಡಕ್ಕೆ 10 ಅಂಕಗಳು. ಈಗ ಎಲ್ಲ 1, 2, 3 ಹಂತಗಳು ಮುಗಿದಿವೆ. ಈಗ ಎಲ್ಲ ಹಂತಗಳು ಮುಗಿದಿವೆ. ಯಾವ ತಂಡಗಳು ಎಷ್ಟು ಅಂಕಗಳನ್ನು ಪಡೆದಿದೆ ಎಂಬುದನ್ನು ಈಗ ನೋಡೋಣ. ಅಂಕಗಳನ್ನು ಕೂಡಿದ್ದೇವೆ. ಈಗ ಯಾರು ಫಸ್ಟ್ ಬಂದಿದ್ದಾರೆ, ಸೆಕೆಂಡ್ ಬಂದಿದ್ದಾರೆ ನೋಡೋಣ. ಸರ್ ಸಿ ವಿ ರಾಮನ್ ತಂಡ ಪ್ರಥಮ ಸ್ಥಾನ ಪಡೆದಿದೆ. ರಾಬರ್ಟ್ ಹುಕ್ ತಂಡ ದ್ವಿತೀಯ ಸ್ಥಾನವನ್ನು ಪಡೆದಿದೆ. ಅಬ್ದುಲ್ ಕಲಾಂ ತಂಡ ಮತ್ತು ಗೆಲ್ಲಿಯೋ ತಂಡ ತೃತೀಯ ಸ್ಥಾನವನ್ನು ಪಡೆದಿದೆ. ಈಗ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ಇವಾಗ ಯಾರು ಪ್ರಥಮ ಸ್ಥಾನ ಬಂದಿದ್ದಾರೋ ಆ ತಂಡ ಬಂದಿದೆ. ಈ ಪ್ರಥಮ ಸ್ಥಾನ ಬಂದವರಿಗೆ ಬಹುಮಾನ ವಿತರಣೆಯ ಸಮಯ ಆಗಿದೆ. ಪ್ರಥಮ ಸ್ಥಾನ ಬಂದವರಿಗೆ ಬಹುಮಾನ. ಸರ್ ಸಿ ವಿ ರಾಮನ್ ತಂಡಕ್ಕೆ ಬಹುಮಾನ ವಿತರಣೆ. ರಾಬರ್ಟ್ ಹುಕ್ ತಂಡ. ರಾಬರ್ಟ್ ಹುಕ್ ತಂಡವು 30 ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ಪಡೆದಿದೆ. ಅವರಿಗೆ ಬಹುಮಾನ ವಿತರಣೆ. ತೃತೀಯ ಸ್ಥಾನ ಅಬ್ದುಲ್ ಕಲಾಂ ತಂಡ ಮತ್ತು ಗೆಲ್ಲಿಯೋ ತಂಡ.
ಕಾರ್ಯಕ್ರಮದಲ್ಲಿ ಭಾಗವಾದ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದಗಳು. ಈಗ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.